ಭಾರಿ ಚಲ ಬ್ರಹ್ಮಾನಂದ ಹರ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದ್ಲಿಗೆ ಆಗೈತ್ರಿ ಈಗ ಹೇಳ್ರಿ ಆಟೋದವ್ರನ್ನ ಕೇಳ್ಕೊಂತ ಸೊ ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತತಿ. ಎಸ್ ಹೌದು, ನಾಮಕರಣ, ತಮ್ಮನ ಮಗಳು ಸೊಸೆಯ ನಾಮಕರಣ. ಹಾಗಾಗಿ ನಾನು ಈಗ ಊರಿಗೆ ಹೋಗೋಕೆ ರೆಡಿ ಆಗಕತ್ತೀನಿ. ಒಬ್ಬಳೇ ಹೋಗ್ತಾ ಇರೋದು. ಇವ್ರಂದರೆ ಇವ್ರಿಗೆ ಆಫೀಸ್ ಐತಿ, ನಿಮ್ಗೆ ಗೊತ್ತಿರೋದು ಐತಿ, ಹೇಳ್ತಾನೆ ಇದ್ದೆ ಅವ್ರದ್ದು ಕ್ರಿಕೆಟ್ ಐತಿ ಅಂತ. ಸುಮಾರು ಜನ ಕೇಳ್ತಾ ಇದ್ರು ಕ್ರಿಕೆಟ್ ಏನಾಯಿತು ಅಂತ ಹೇಳಿ. ಆ್ಯಕ್ಚುಲಿ 1-2 ಮ್ಯಾಚ್ ಗೆದ್ದಾರ. ಈ ವೀಕ್ ಅಂದರೆ ಈ ಸ್ಯಾಟರ್ಡೆ ಸಂಡೇ ಫೈನಲ್ ಮ್ಯಾಚ್ ಇರೋದ್ರಿಂದ ರಾಜು ಬರ್ತಾ ಇಲ್ಲ. ಸೊ ನಾನು ಒಬ್ಬಳೇ ಊರಿಗೆ ಹೊರಟಿದ್ದೀನಿ. ಹಾಗಾಗಿ ಒಬ್ಬಳೇ ಗೊತ್ತೈತಲ್ಲ ನಿಮ್ಗೆ, ಒಬ್ಬಳಿಗೆ ಅಂತ ಕಳಿಸಲ್ಲ. ಹಾಗಾಗಿ ಏನೋ ಬಂದು ಟ್ರೈನ್ ಹತ್ತಿಸಿ ಆಫೀಸ್ಗೆ ಹೋಗ್ತೀನಿ ಅಂತ ಅಂದರು. ಹಾಗಾಗಿ ನಾನು ಟ್ರೈನ್ ಹತ್ತಿಸಿ ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಸೊ ನಾನು ಕೂಡ ಮೆಜೆಸ್ಟಿಕ್ಕಿಗೆ ಬಂದೆ. ಮೆಟ್ರೋದಾಗ ಬಂದ್ವಿ. ಮೆಟ್ರೋದಿಂದ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಟಿಕೆಟ್ ಎಲ್ಲ ತೊಗೊಂಡು ಸೊ ರಾಜು ನಾನು ಹತ್ತಿಸಿ ಹೋದರು. ಬರ್ತಾ ಒಂದು ಪಾಪು ಈ ಟ್ರೈನ್ ಮೂವ್ ಆಗ್ತಾ ಇದ್ದಿದ್ದಕ್ಕೆ ಆ ಟ್ರೈನ್ ಹೊಂಟದ ಪಪ್ಪ, ಅದಕ್ಕೆ ಹೋಗೋಣ ಅಂತ ಅಳ್ತಾ ಇದ್ಲು. ಹಾಗೆ ಅದನ್ನೊಂಚೂರು ವಿಡಿಯೋ ತೊಗೊಂಡೆ. ಸೊ ನಾನೀಗ ಬ್ಯಾಡ್ಗಿಗೆ ಹೋಗ್ತಾಯಿದ್ದೀನಿ. ಹತ್ತತ್ರ ಇನ್ನೇನು ಒಂದು ನಡು ಬಂದ್ವಿ ಅನ್ಕೊತೇನೆ. ಮೇ ಬಿ ಒಂದು 350 ಕಿಲೋಮೀಟ್ರ್ ಅಂತ ಹೇಳಿದ್ರೆ 150 ಕಿಲೋಮೀಟ್ರ್ ಹತ್ತತ್ರ ಬಂದು ಅಲ್ಲೊಂದು 2 ಗಂಟೆ ಲೇಟ್ ಆಗಿಬಿಡ್ತು. ಇಲ್ಲಿ ನೋಡ್ರಿ ಆಗಿರೋ ಆಕಾರ. ನಾನು 3:15 ಬರೋ ಟ್ರೈನು 5:15 ಬಂದುಬಿಡ್ತು. 2 ತಾಸು ಲೇಟ್ ಆಗಿಬಿಡ್ತು. ಅಯ್ಯೋ ಇವನ ಎದ್ದು ಅಳಾಕತ್ತ. ಹೊಟ್ಟೊಂದು ಭಯಂಕರ ಹಶ್ವಾಗೈತಿ. ಹಂಗಾಗಿ ಫ್ರೆಶ್ ಆಗಿ ಬಂದೆ. ಏನಾರು ಒಂಚೂರು ತಿಂದು ಆಮೇಲೆ ನಿಮ್ಮ ಜೊತೆಗೆ ನಾನು ಜಾಯಿನ್ ಆಗ್ತೀನಿ. ಸೊ ನಾನು ಯಾಕೆ ಊರಿಗೆ ಬಂದೇನಪ್ಪ ಅಂತ ಹೇಳಿದರೆ, ಯಾಕೆ ಬಂದೇನೆ ಹೇಳಕ್ಷ ನಾನು ಊರಿಗೆ? ಹಾಂ ಹೇಳ್ಬೇಕಂತ ಪೈಸೆ ಕೊಡ್ತೀನಿ. ಹೇಳಿ, ನಾ ಯಾಕೆ ಬಂದೆ ಊರಿಗೆ? ಹಾಂ, ನಿಮ್ಮ ತಂಗಿ ಬರ್ತಾಳಲ್ಲ ಇವತ್ತು. ನಿಮ್ಮ ತಂಗಿ ಬರ್ತಾಳಲ್ಲ, ನಿಮ್ಮ ತಂಗಿಗೆ ಹೆಸರು ಇಡ್ಬೇಕಾ? ಹಾಂ, ಏನು ಹೆಸರು ನಿಮ್ಮ ತಂಗಿದು? ಹಾಂ, ಸೊ ಸೊಸೆ ಮುದ್ದು ಅಂದರೆ ತಮ್ಮನ ಮಗಳು, ಇವರ ತಂಗಿಗೆ ನಾಳೆ ನಾಮಕರಣ. ಹಾಗಾಗಿ ಬಂದಿದ್ದೀನಿ. ಜಸ್ಟ್ ಫ್ರೆಶ್ ಆಗಿ ಬಂದೇನೆ. ಹೊಟ್ಟೆ ಭಯಂಕರ ಆಗ್ಬಿಟ್ಟೈತಿ. ಏನಾರು ಊಟ ಮಾಡ್ಬೇಕು. ಬರ್ರಿ ಈಗ ಏನಾರು ಊಟ ಮಾಡೋಣ. ಏನಾರು ಉಣ್ಣನ? ನೀ ಏನು ತಿಂದಿದ್ದಿ? ಏನು ತಿಂದು ಮಕ್ಕಂದಿದ್ದಿ? ಮೊಮ್ಮು ಉಂಡಿದ್ದೆ, ರೊಟ್ಟಿ ತಿಂದಿದ್ದೆ. ನಾವೀಗ ಒಂದು ಸ್ವಲ್ಪ ಹೊಡ್ಕೊಂಬದಿ. ನಾನು ಏನಾರು ಕರ್ಚಿಕಾಯಿ ತಿಂದೆ. ಕೊಟ್ಟಿಲ್ಲ ಕರ್ಚಿಕಾಯಿ ನಿಂಗೆ? ನಿಮ್ಮಮ್ಮ ನಿನ್ನೆ ಕರ್ಚಿಕಾಯಿ ಮಾಡೈತಂತಲ್ಲ, ಕೊಟ್ಟಿಲ್ಲ? ಅಯ್ಯೋ ಕೊಡಲ ಕರ್ಚಿಕಾಯಿನ? ಬೇಡ, ಪಪ್ಪ ಬರ್ತದೆ ತಡಿ ಈಗ. ನಡ್ಕಂತ ಬಾ, 5 ಹೆಚ್ಚು ಇಟ್ಕಂತ ಬಾ ನೀನು. ಉಡಾಳ ಬಸ್ಸಿ. ಏನು ಮಾಡಕತ್ತೇವೆ? ಇದನ್ನ ಎದಕ್ಕೆ ಮಾಡಕತ್ತಾರ? ಹಾಂ, ಎದಕ್ಕೆ ಮಾಡಕಂತ ಹೇಳು. ಹಂಗೆ ಹಾಕ್ಬೇಕು. ಯಾರು ಬರ್ತಾರ? ಫೈನಲಿ ಬಂದರು ಅವರು ಕೂಡ. ಅಂದರೆ ಹಿಂದಿನ ದಿನವೇ ಬಂದರು, ನಾಮಕರಣ ಇರೋ ಹಿಂದಿನ ದಿನವೇ ಬಂದರು. ಬೆಳಗ್ಗೆ ಬೇಗನೆ 6 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗಬೇಕಾಗಿತ್ತಲ್ಲ, ಅಷ್ಟು ಬೆಳಗ್ಗೆ ಬರೋಕ್ಕಾಗಲ್ಲ ಅಂದಿದ್ದಕ್ಕೆ ಸೊ ಬಂದ ತಕ್ಷಣ ನಮ್ಮ ಕಡೆ ಕೆಂಪುದು ಮತ್ತು ಕರಿದು ಅಂಥೇಳಿ ಓಕುಳಿ ಮಾಡಿ ಹುಡುಗಿನ ಒಳಗೆ ಕರ್ಕೊಂತಾರೆ. ಸೊ ಹಂಗಾಗಿ ಓಕುಳಿ ಎಲ್ಲ ಮಾಡಿದ್ವಿ. ಸುಮಾರು ಜನ ಕೇಳ್ತಾಯಿದ್ರು, ಪಾಪು ಆಯಿತು ತೋರಿಸ್ಲೇ ಇಲ್ಲ ಅಂತ. ಅದು ಪ್ರೀಮೆಚ್ಯೂರ್ ಬೇಬಿ ಆಗಿತ್ತು. ಸೊ ಬೇಗನೆ ಹುಟ್ಟಿತ್ತಲ್ಲ, ಹಾಗಾಗಿ ದೃಷ್ಟಿ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಎಲ್ಲೂ ತೋರಿಸಿರಲಿಲ್ಲ ನಾನು. ಆ್ಯಕ್ಚುಲಿ ಸುಮಾರು ಜನ ಕೇಳಿದ್ರು ತಮ್ಮನ ಮಗಳಿಗೆ ತೋರಿಸಿರ್ಲಿಲ್ಲ. ಈಗೂ ಅಷ್ಟೇ, ಈಗ ಅಂದ್ಕೊಂಡು ಈಗ ಸೊ ಇವಾಗ ಫೇಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪಾಪು ಬಂತಲ್ಲ, ಬಂದ ಪಾಪು ಹೂವಿಂದ ಏನು ಡೆಕೋರೇಷನ್ ಮಾಡಿಲ್ಲ, ಜಸ್ಟ್ ಒಂದು ಸ್ವಲ್ಪ ಕಾಲಿಗೆ ಎಲ್ಲ ಹಚ್ಚಿಸಿ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡೆ. ಸ್ಟಾರ್ಟಿಂಗ್ ಏನು ನೋಡಿದ್ರಲ್ಲ
ಇಷ್ಟ ಮಾಡಿದ್ರಾಯ್ತು ಅಂತ ಹೇಳಿ ಬೆಳಗ್ಗೆ ಏನು ಪೂಜೆ ಪುನಸ್ಕಾರ ಎಲ್ಲ ಆಯ್ತಲ್ಲ ಅಂದರೆ ದೀಪಾಂಟಿ ಬಂತ ಏನಂದರೆ ಹಾಗೆ ಸ್ವಲ್ಪ ಬೇಗನೆ ಆಗಿತ್ತಲ್ಲ ಹಾಗಾಗಿ ಒಂದು ನವಗ್ರಹ ಹೋಮ ಮತ್ತು ನವಗ್ರಹ ಪೂಜೆ ಮತ್ತು ಒಂದು ಏನು ಗಣೇಶ ಹೋಮ ಮಾಡಿಸ್ಕೊಂಡ್ರಾಯ್ತು ಬೆಳಗ್ಗೆ ನಾಮಕರಣಕ್ಕಿಂತ ಮೊದಲೇ ಅಂತ ಅಂದ್ಕೊಂಡಿದ್ದೇವೆ ದೋಷ ಪರಿಹಾರಕ್ಕೋಸ್ಕರ. ಹಾಗಾಗಿ ಬೆಳಗ್ಗೆ ಪೂಜೆ ಇರುತ್ತೆ. ಸೊ ಪೂಜೆದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಫೈನಲಿ ನಮ್ಮ ತಮ್ಮಗೆ ಒಂದು ಹೆಣ್ಣು ಒಂದು ಗಂಡು. ಫಸ್ಟ್ನೇ ಗಂಡು ಮಗು ಯಕ್ಷಿತ ಅಂತ ಹೇಳಿ, ಇನ್ನಿದು ಮಗು. ಸೊ ನೇಮ್ ಏನು ಇಡ್ತೀನಿ ಏನು ಅಂತ ಹೇಳಿ ಮುಂದೆ ಹೇಳ್ತೀನಿ ಬರ್ರಿ ನಿಮ್ಗೆ. ಒಟ್ಟಲ್ಲಿ ಫುಲ್ಫಿಲ್ ಆಯಿತು ಇವ್ರ ಫ್ಯಾಮಿಲಿ. ನಾವು 3 ಜನ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾನೆ ಬಂದೀನಿ, ನಾನು ನಮ್ಮ ಅಕ್ಕ ನಮ್ಮ ತಮ್ಮ 3 ಜನ ಅಂತ ಹೇಳಿ. ನಮ್ಮ ಅಕ್ಕಂಗೆ ಒಂದು ಹೆಣ್ಣು ಒಂದು ಗಂಡು, ಸೊ ನಮ್ಮ ತಮ್ಮಂಗೆ ಒಂದು ಹೆಣ್ಣು ಒಂದು ಗಂಡು. ಸೊ ಅವ್ರದ್ದು ಫ್ಯಾಮಿಲಿ ಫುಲ್ಫಿಲ್ ಆಯಿತು. ವಿಡಿಯೋಗ್ರಾಫರ್ ಸಂತಾನೆ ಇವತ್ತು, ಹೌದಿಲ್ಲ ನಿಂದ ಇವತ್ತು ನಂದ ಇಲ್ಲೇಟ್ ಮಾಡ್ತೀವಿ ಹುಷಾರೇ ತಾತ್ ನನಗೆ ಏ ಸಸಿ ಮುದ್ದ ಅಯ್ಯೋ 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 ಆತ 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 ಯಕ್ಷಾನ್ ಹಿಂಗ ಹತ್ತದ್ದ. ಓಯ್ ಸುಂದ್ರಿ ಸಾಕು ತಗರ ಅಷ್ಟ. ಭಾರಿ ಐತಲ್ಲ. ನಂದು 30,000 ರೂಪಾಯಿ ವೇಸ್ಟ್. ಅವರು ಬಂದು ಟೀಗಿ ಕುಡಿದು ಅವರು ಊಟ ಗೀಟ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೋದ್ರೆ, ಅದಾದಮೇಲೆ ನಾವು ಮತ್ತು ನಾಳೆಗೆ ಬಂದಿರೋ ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮದ ಜೊತೆ ಒಂದೊಂದು ಬ್ಲೌಸ್ ಪೀಸ್ ಕೊಟ್ರಾಯ್ತು ಅಂಥೇಳಿ ಒಂದೊಂದು ಕವರಿಗೆಲ್ಲ ಹಾಕಿ ಸೊ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಹಿಂದಿನ ದಿನ ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಒಂದು ಸ್ವಲ್ಪ ಅಂದರೆ ಈ ಒಂದ್ರ ಮೇಲೆ ಒಂದು ಫಂಕ್ಷನ್ ಬಂದುಬಿಟ್ಟಿದ್ದಾವೆ. ಈಗ ಈ ಫಂಕ್ಷನ್ ಮುಗಿಸಿದ ತಕ್ಷಣ ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇದೆ. ಸೊ ಆ ಫಂಕ್ಷನ್ ಏನು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೇ ನಾನು ಏನು ಹೇಳೋದು. ಅದೇನಾಗಿದೆ ಅಂದರೆ ನಾನು ಒಟ್ಟಲ್ಲಿ ನಾನು ಬಂದುಬಿಟ್ರೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು, ಹಂಗೆ ಆಗ್ಬಿಡ್ತೈತಿ. ಹಾಗಾಗಿ ಎಲ್ಲ ಅರ್ಜೆಂಟ್ ಆದಂಗೆ ಆಗ್ಬಿಟ್ಟವು ನೋಡಿ. ರಾಜುನೂ ಬರಲಿಲ್ದಂಗೆ ಆಗ್ಬಿಡ್ತು. ಈ ಪೂಜೆ ಈ ನಾಮಕರಣ ಬೇಗ ಆಗಬೇಕಾಯ್ತು. ಇನ್ನೊಂದು ನಾಳೆ ನೆಕ್ಸ್ಟ್ ಫಂಕ್ಷನ್ ಅಂತ ಹೇಳಿದ್ನಲ್ಲ, ಅದು ಕೂಡ ಕೈ ಮೀರಿ ಅನಿವಾರ್ಯ ಏನೂ ಮಾಡೋಕ್ಕಾಗೋದೇ ಇಲ್ಲ. ಸೊ ಹಂಗಾಗಿ ಎಲ್ಲ ಒಂದ್ರ ಮೇಲೆ ಒಂದು ಫಂಕ್ಷನ್ ಬಂದಿರೋದ್ರಿಂದ ಎಲ್ಲ ಒಂದ್ರ ಮೇಲೆ ಒಂದು ಈಕೆ ಏನು ಇಷ್ಟು ಫಂಕ್ಷನ್ ಮಾಡೋಕತ್ತಾಳ ಅಂತ ಅನ್ಕೊಂತೀರೋ ನೀನು ಡೈಲಿ ಒಂದೊಂದು ವ್ಲಾಗ್ ನೋಡಿ ಈಗ. ಬಟ್ ಅನಿವಾರ್ಯ ಆಗಿಬಿಟ್ಟಿದ್ದವು. ಹಾಗಾಗಿ ಹಿಂದಿನ ದಿನವೇ ಏನು ಮಾಡಿದೆ, ಒಂದೊಂದು ಕವರಿಗೆ ಹಾಕಿ ಸೊ ಈ ಥರ ಬ್ಲೌಸಿಂದ ಬಾಕ್ಸ್ ಇತ್ತಲ್ಲ ಆ ಬಾಕ್ಸಿಗೆಲ್ಲ ಹಾಕಿ ಸೊ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಇಷ್ಟ ಅದು ಸುಮಾರು ಜನ ಕರೆದಿದ್ವಲ್ಲ, ಹಾಗಾಗಿ ರೆಡಿ ಮಾಡ್ತು. ಇನ್ನು ಬೆಳಗ್ಗೆ ಪೂಜೆಗೆ ನೆಕ್ಸ್ಟ್ ಡೇ ವ್ಲಾಗು ನೋಡ್ರಿ. ಈಗ ಪೂಜೆ ಎಲ್ಲ ಆಯ್ತು. ಸೊ ಪೂಜೆ ಮಾಡಿಸೇವಿ, ನಾಮಕರಣ ಇರೋ ಪ್ರಯುಕ್ತ ಪೂಜೆ ಮಾಡಿಸೇವಿ. ಸೊ ಏನು ಪೂಜೆ ಮಾಡಿಸಿದ್ವಿ ಏನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಜಸ್ಟ್ ಪೂಜೆನೂ ಮುಗೀತು. ಈಗ ಭಯಂಕರ ಹೊಟ್ಟೆ ಹಶ್ವಾಗಿತ್ತು. ಫಸ್ಟ್ ತಿಂಡಿ ತಿನ್ಕೊಂಬಿಟ್ವಿ. ಹಾಗಾಗಿ ನೆಕ್ಸ್ಟ್ ಈಗ ಏನು ಮಾಡೋದು, ಒಳಗಂಗವ ಏನು ಮಾಡೋದ ಏನಂತಾರ ಒಳಗಂಗವಾಗ ಗಂಗೆ ಪೂಜೆ ಅಂತ ಹೇಳಿ ಮಾಡ್ಸೋದಂತ. ಸೊ ಹಂಗಾಗಿ ಅದಕ್ಕೆ ಹೋಗಿ ಗಂಗೆ ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಸೊ ಪೂಜೆ ಅಂತೂ ರೆಡಿ ನೋಡ್ರಿ ಆಗೈತಿ. ಅದನ್ನು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ತಿಂಡಿಗೆ ಉಪ್ಪಿಟ್ಟಂತರೂ ಆಯ್ತು. ಪೂಜೆಗೆ ನಾನು ನಮ್ಮ ತಮ್ಮ ಇಬ್ಬರು ಕೂತ್ಕೊಂಡಿದ್ವಿ. ಸೊ ಪೂಜೆ ಅಂತೂ ಭಾಳ ಚಲೋ ಆಯ್ತು. ಏನು ಪೂಜೆ ಮಾಡಿಸಿತ್ತು ನಾವು? ನವಗ್ರಹ ಶಾಂತಿ ಮತ್ತು ಗಣೇಶ ಪೂಜೆ. ಮನೇಲಿ ಗಣೇಶ ಪೂಜೆ ಮತ್ತು ನವಗ್ರಹ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಮಗಳು ಬಂದಿದ್ದಕ್ಕೆ ಸೊ ಅದೊಂದು ಪೂಜೆ ಮಾಡ್ಕೊಂಡೆ ನಾಮಕರಣ ಮಾಡಿಬಿಟ್ರಾತ ಅಂಥೇಳಿ ಬೆಳಗ್ಗೆ ಸ್ವಲ್ಪ ಪೂಜೆ ಮುಗಿಸ್ಕೊಂಡ್ಬಿಟ್ವಿ. ಒಂದು 10:30 ಹಂಗೆ ಪೂಜೆ ಮುಗೀತು. ದೋಷ ಪರಿಹಾರ ಅಂಥೇಳಿ ಪೂಜೆ ಮಾಡಿಸ್ಕೊಂಡ್ವಿ. ಸೊ ಈಗ ಗಂಗೆ ಪೂಜೆ ಮಾಡ್ಕೊಬಂದು ಆಮೇಲೆ ಹೆಸರಿಡೋದನ್ನು ಈ ವಿಡಿಯೋ ಪೂಜೆದ್ದು ಏನೇನಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ನಮ್ಮವ್ವ ಎಡಿ ಮಾಡಿದ್ರೆ ಬಿಸಿ, ನಮ್ಮ ತಮ್ಮ ಪೂಜೆ ಎಲ್ಲ ಆಯ್ತಲ್ಲ. ಸೊ ಒಂದು ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಕೊಂಡು ತೊಟ್ಲು ಶಾಸ್ತ್ರಕ್ಕಲ್ಲ, ಈಗ ತೊಟ್ಲು ಶಾಸ್ತ್ರ ಮಾಡೋಕ್ಕೆ ಸ್ವಲ್ಪ ತೊಟ್ಲನ್ನು ಸ್ವಲ್ಪ ರೆಡಿ ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡಾಕತ್ತೇವೆ. ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಮಾಡ್ತೇವೆ. ಹೆಂಗೆ ರೆಡಿ ಮಾಡ್ತೀವಿ ಏನಂತೇಳಿ ಸೊ ನೆಕ್ಸ್ಟ್ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಓಂ ಭದ್ರಂ ಕರ್ಣೇ ವಿಷ್ಣು ಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷೇಭಿರ್ಯಜತ್ರಾಃ
ಸ್ಥಿರೈರಂಗೇಷು ಸ್ತುವಾಗುಂ ಸ್ವಲ್ಪ ಜಲ್ದಿ ಬರ್ರಿ ಅನ್ನೋ ಬಿಟ್ಟು ಯಶೇಮದೇವೈದಂ ಯದಾಯುಃ ದೀರ್ಘಮಾಯುಃ. ದ್ರವೇಣ ಸಸ್ತುರಸ್ಯ ದ್ರವೇಣೋದಾಸನರಸ್ಯ ಪಶ್ಚಾತ್ ಸವಿತಾ ಪುರಸ್ತಾತ್ ಸವಿತೋ ಧರತಾತ್ ಸವಿತಾ ಧರತಾತ್ ಸವಿತಾನಃ ಸುವತೋ ಸರ್ವತಾತಿಂ ಸವಿತಾನೋ ರಾಜತಃ ಕರ್ಪೂರ ಮಂಗಳ ವಿರಾಜಂ ದರ್ಶಯಾಮಿ. ಆನನ ಬ್ರಹ್ಮಾನಂದ ಹರ ಗಜಾನನ ತಾಂಡವ ನೃತ್ಯ ಹರೆ ಗಜಾನನ ತಾಂಡವ ನೃತ್ಯ ಹರೆ ಸುರವರ ಶಂಕರ ಗಿರಿಜಾ ಮನೋಹರ ಸುರವರ ಶಂಕರ ಸರ್ವಾಗಂ ಅಗ್ನಿಂ ಪವಮಾನ ಸುವರ್ಜನಃ ಪವಿತ್ರೇಣ ವಿಶ್ರಶ್ಯಮಿಃ ಪುನಾತು ಮಾಪುನಂತೋ ಮಾಧ್ಯಾತ್ ಪವಿತ್ರೇಣ ಪುನಾಹಿ ಮಾಂ ಶುಕ್ರೇಣ ದೇವ ವಿದ್ಯತಾ ಅಗ್ನೇ ಕೃತ್ವಾ ಗದಗಂ ರಣಾಂ ಯತ್. ನೀ ಕಳಶ ಬಿಟ್ಟೆ ಎಲಿ ಕಾಯಿ ಅಷ್ಟೈತಿ. ಅಕ್ಷತೆ ದೇಶಕಾಲೋ ಸಂಕೀರ್ತ್ಯ ಗರ್ಭಾಧಾನ ಕರ್ಮ ಕರ್ತೃ ಮಾಧೌ ಶುದ್ಧಿ ವೃದ್ಧಿ ಅಭ್ಯುದಯ ಸಿದ್ಧಿದ್ವಾರ ಸಹ ಸ್ವಸ್ತಿ ಪುಣ್ಯಾಹ ವಾಚನಂ ಕರಿಷ್ಯೆ ಪುಣ್ಯಾಹಾಂಗಭೂತಾನ್ ಮಾಹೇಶ್ವರಾನ್ಯೇ ದೋಷಯಿಷ್ಯೆ. ಓಂ ಆಪವ ಇತ್ಯಾದಿ ವಾಕ್ಯೇ ಗಂಧ ಪುಷ್ಪ ತಾಂಬೂಲ ದಕ್ಷಿಣಾಭಿಷೇಕೇನ ಮಹೇಶ್ವರಾನ ಪೂಜಯೇತ್. ಅಕ್ಷತೆ ಕಾರಣ 2 ಕಲಶಕ್ಕೆ ಹಾಕಿಲ್ಲ ಅಷ್ಟೇ. ನನ್ನ ಕೈಗೆ ಓಂ ಸುಮನಸಃ ಓಂ ಸೋಮನಸ್ಯ ಮಸ್ತೋ ಓಂ ಅಕ್ಷತಂ ಓಂ ಅಕ್ಷತಾರಸ್ತಂ ಚ ಓಂ ಗಂಧಾಪಾಂತೋ ಓಂ ಸೋಮಂಗಲಮಸ್ತೋ ಅಕ್ಷತಾಪಾಂತೋ ಓಂ ಆಯುಷಮಸ್ತೋ ಪುಷ್ಪಾಣಿ ಪಾಂತೋ ಓಂ ಶ್ರೇಯೋಸ್ತೋ. ಉಂಗುರು ಬೆರಳು, ಮಧ್ಯದ ಬೆರಳು, ಹೆಬ್ಬೆರಳು. ಎಸ್ ಮಧ್ಯದ ಕೈಯಾಗ ಹಿಡ್ಕೊಳ್ಳಿ. ಅರ್ಗೆ ಚಮಚ ಐತಲ್ಲ ಉದ್ದಾರಣೆ ಆ ಕಡೆ ಈಶಾನ್ಯಕ್ಕೆ ಒಂದ್ಸಲ ನೀರನ್ನು ಹಾಕಿ. ಈಶಾನ್ಯಂ ಬಹಿರ್ದಶೆ ಅರಿಶಿನಿಸನಮಸ್ತು ತತ್ಪಾತ್ರಂ ತತ್ಪತಿ ಮಹಿಮಸ್ತು. ಮತ್ತೊಂದ್ಸಲ ಹಾಕ್ತಾ ಇದೆ ಕೈಯಿಂದ. ಪಾತ್ರೆ ಯಶ್ಚೇದಯಸ್ತು ಶುಕ್ರಾಂಗಾರ್ಕಪದ ಬೃಹಸ್ಪತಿ ಶನಿಶ್ಚರ ರಾಹು ಕೇತು ಸೋಮ ಸಹಿತ ನಿತ್ಯ ಪುರುಷ ಸರ್ವೇ ಗ್ರಹಾಃ ಪ್ರಿಯಂತಾಃ ತಿಥಿಕರಣ ಮುಹೂರ್ತ ನಕ್ಷತ್ರ ವಿದ್ಯೇವತಾಃ ಪ್ರಿಯಂತಾಃ ನಿರತೆ ದಿಶೇ ಶಾಮಂತ ಘೋರಾಣಿ ಶಾಮಂತ ಪಾಪಾನಿ ಶಾಮಂತ ಹೇತಯಃ ಮಾತ್ರೆ ಶಿವಾನಿ ವರ್ಧಂತಾಃ ಶಿವಾರ್ಧವ ಸಂತೋ ಶಿವ ಔಷಧಯ ಸಂತೋ ಶಿವ ವನಸ್ಪತಯ ಸಂತೋ ಅಹೋರಾತ್ರೆ ಶಿವೇ ಸ್ಯಾತ ಉತ್ತರೇ ಶುಭಕರ್ಮಣ್ಯ ವಿಘ್ನಮಸ್ತು ಉತ್ತರೋತ್ತರಂ ಮಹಾಭಾರತರಸ್ತೋ ಉತ್ತರೋತ್ತರಾಗ್ರ್ಯಾ ಶುಭ ಸಂಪದ್ಯಂತಾಂ ಅಗ್ನೇ ಪುರೋಗಾಮಿಶ್ವರಾಃ ಪ್ರಿಯಂತಾಃ ವಸಿಷ್ಠ ಪುರೋಗಾಮಿಶ್ವರಾಃ ಪ್ರಿಯಂತಾಃ ರೇಣುಕಾ ಪುರೋಗಾಚಾರ್ಯಾಶ್ಚ ಪ್ರಿಯಂತಾಃ ಬ್ರಹ್ಮ ವಿಷ್ಣು ಮಹೇಶ್ವರಾಶ್ಚ ಪ್ರಿಯಂತಾಃ ಪ್ರಿಯತಾ ಭಗವಾನ್. ಇವೆರಡು ಬೇಡ. ಓಂ ಉದ್ಗಾತೆ ಭಾಷಕೋನೆ ಸಾಮಯನ್ಮತಾಂ ಪುರುಷಂ ಜಾತಮಗ್ಯತಃ ತೇನ ದೇವ ಅಯಾಜಂತ ಸಾಧ್ಯಾರ್ಷಯಶ್ಚಯೇ ತಸ್ಮಾತ್ ಯಜ್ಞ ಸರ್ವಭೂತಃ ಸಂರೋಧಂ ಪುರುಷಾರ್ಥಂ ಪುರುಷೋಗಂ ಸ್ಥಾಗುಂ ಚಕ್ರೇ ವಾಯುವ್ಯಾನ ಆರಾಣ್ಯಾಂ ಗ್ರಾಮ್ಯಾಶ್ಚಯೇ. ಓಂ ಹಿರಣ್ಯವರ್ಣಾಂ ಹರೇಣಿಂ ಸುವರ್ಣಾಂ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಮ ಆವಹ ಜಾತವೇದೋ ಲಕ್ಷ್ಮೀಮನಪಾಗಾಮಿನೇ ಯಸ್ಯಾಂ ಹಿರಣ್ಯಂ ವಿಧೇಯ ಗಾಮಶ್ವಂ ಪುರುಷಾನಹಂ
अश्वापूर्वामृतमध्यामस्तिनादप्रबोधिने श्रियं देवे मुपप्पये श्रीर्महादेव्यज्योतिदा कास्मोस्मिताभिरण्यकाकाराभाद्रां सुरन्देहे वृत्तां पद्मवर्णां नामिह पप्पये श्रियं चन्द्रां प्रभासां यशसां श्रियं लोकयदेवदष्टामधारागां पद्मिनीं शरणमहं प्रपद्ये अश्विनां वामृणे आदित्यवर्णे तपसो दिजातो वनस्पतिस्तवारुक्षोदविल्वः तस्य फलानि तपसानुदन्तो मायां तारायाश्च वायाः लक्ष्मीः उपैतु मां देवस्सकः कीर्तिश्चामनेन सह प्रादुर्भूतोऽस्मिन् राष्ट्रेऽस्मिन् प्रियं देवे मुपप्पये श्रीर्महादेव्युज्ज्वलामहे उपमन्नस्यामहे श्रेष्ठयदन्यजः कद्दामेनापदाभूतामही सम्भावा कद्दामान् श्रियं वासय मे कुले आर्द्रार्यक्कले निम्यष्टिं पिङ्गलां पद्ममालिनी आपसृजन्तो स्निग्धाने चक्रे तव समे गृहे ಸ್ವಲ್ಪ ಆಕಾಶ ಮುಂದೆ ಬಾ ಇಲ್ಲೇ ಅವ್ರು ಇಲ್ಲಿ ಇಲ್ಲ ನೀವು ಈ ಕಡೆ ತಗೋರಕ್ಕಾರ ಒಬ್ರು ಗುಂಡಿ ಇಲ್ಲಿ ನೋಡ್ರಿ ಬೆನ್ನಿಗೆ ಮುಟ್ಟಿಸಿ ಫಸ್ಟ್ ಹಾಂ ಈ ಕೆಳಗೆ ಹೊಟ್ಟಿಗೆ ಮುಟ್ಟಿಸಿ ಹೊಟ್ಟಿಗೆ ಮುಟ್ಟಿಸಿ ಈ ಕಡೆ ಆಶೆ ಕರೆಕ್ಟ್ ಹಾಕ್ಕೊಡ್ರಿ ಓಂ ಭದ್ರಂ ಕರ್ಣೇ ವಿಶ್ವನು ಹೊಟ್ಟಿಗೆ ಮುಟ್ಟಿಸಿ ಭದ್ರಂ ಪಶ್ಯೇ ಮಕ್ಷೇ ವಿನಿದ್ರಾಹ ಹೊಟ್ಟಿಗೆ ಮುಟ್ಟಿಸಿದ್ರೆ ದುಷ್ಟವಾಗಂ ಸಸ್ತನಾವೇಹೇ ವಿಷೇಮ ದೇವಹಿತಂ ಯದಾಯಃ ದೀರ್ಘಮಾಯಃ ರವೀಣಾದ ದುಸ್ತರಸ್ಯ ರವೀಣಾದಾಧನರಸ್ಯ ಭಯಂ ಸವೆ ರವೀಣಾದ ವೀರವಾದೇವಿ ರವೀಣಾದಾರಾಹ ಸವೆ ದೀರ್ಘಮಾಯಃ ಸವಿತಾ ಪಶ್ಯತಾ ಸವಿತಾ ಪುರಸ್ತಾತ್ ಸವಿತಾ ಧರತಾತ್ ಸವಿತಾ ಧರತಾತ್ ಅನಸ್ವದೋ ಸರ್ವದಾತಿಂ ವಿವಿಧ ಸವಿತಾರಸ್ವದೋ ಸರ್ವದಾತಿಂ ವಿವಿಧಾನವಾರಾಜತಾಂ ದೀರ್ಘಮಾಯಃ नवो नवो भवति जायमानो केतुरजसा मेदग्रे भागं देवीभ्यो विदधात्यायन्त्रं चन्द्रमानस्तिरते दीर्घमायः ಹಿಂದ ಬಾಲ ಬಾಲಕ್ ಮುಟ್ಟಿಸಿ ಮತ್ತೆ ಮುಂದೆ ತಗೊಂಬ ಏನ್ ಮಾಡೋದಿಲ್ಲ ಮುಟ್ಟಿಸಿದ್ರ ಮುಂದೆ ಬನ್ನಿ ಆ ಕೂಸಿನ ಕೈ ಅದ್ರ ಬಾಯಿಗೆಲ್ಲ ಮುಟ್ಟಿಸಿ ತಗೊಂಡು ಬೆಲ್ಲ ಹಾಕಿ ತಗೊಂಡು ನಮ್ಮ ಕಡೆ ಇನ್ನು ಇದು ಗಂಗೆಗೆ ನೀರು ತುಂಬೋದು ಅಂತ ಹೇಳಿದ್ನಲ್ಲ ಅದನ್ನೂ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲೇ ಹಿಂದ್ಗಡೆ ಇತ್ತು, ಅಲ್ಲಿ ಹೋಗಿ ಒಂದು 5 ಮರಳಿನಿಂದ ಮಾಡಿಕೊಂಡು ಅದಕ್ಕೆಲ್ಲ ಪೂಜೆ ಮಾಡಿ ಅದಾದಮೇಲೆ 5 ಮಂದಿ ಉಡಿ ತುಂಬಿಕೊಂಡು ಕೊಡಪಾನ ತುಂಬಿಕೊಂಡು ಮನೆಗೆ ಬಂದು ಆ ಕೊಡಪಾನನ ಇವಳು ಯಾರೋ ನಮ್ಮ ತಮ್ಮನ ಹೆಂಡತಿ ತೊಗೊಳ್ಳೋ ಒಂದು ಶಾಸ್ತ್ರ ಇದೆ, ಅದೆಲ್ಲ ಇಷ್ಟ ಮಾಡ್ಕೊಂಡೆ ಅಷ್ಟೇ. ನಾನು ಅದ್ರ ಮುಂದಿನ ವಿಡಿಯೋ ನನ್ನ ಮೊಬೈಲ್ನಲ್ಲಿ ತೊಗೊಂಡಿಲ್ಲ ಅನ್ಸುತ್ತೆ, ಮೇ ಬಿ ಬೇರೆ ಯಾರ್ದಾರು ಮೊಬೈಲಲ್ಲಿ ತೊಗೊಂಡಿರೋದು ಅದು. ಹಾಗಾಗಿ ಇಷ್ಟೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲೊಂದು 5 ಮಂದಿ ಕುಂಕುಮ ತೊಗೊಂಡು ಉಡಿ ತುಂಬಿಸ್ಕೋಬೇಕಾಗಿತ್ತು. ಹಾಗಾಗಿ 4 ಮಂದಿ ಆಗಿದ್ದರಿಂದ ನಮ್ಮ ತಮ್ಮನೂ ಕೂಡ ಅವ್ನಿಗೂ ಈಗೇನಂದರೆ ಮದುವೆ ಆಗಿರ್ತಾರೆ ಅಂದರೆ ಹೆಣ್ಣು ಮುತ್ತೈದೆ ಗಂಡು ಮುತ್ತೈದೆ ಅಂತಲೇ ನಮ್ಮ ಕಡೆ ಹೇಳೋದು. ಹಂಗಾಗಿ ನಮ್ಮ ತಮ್ಮನ ಕುಂದಿರಿಸಿ ಅವ್ನಿಗೆ ಕುಂಕುಮ ಕೊಟ್ವಿ. ಇನ್ನು ನಾನು ಈ ಕಳಸ ತುಂಬಿಕೊಂಡು ಮನೆಗೆ ಹೋದೆ. ವಿಡಿಯೋ ನನ್ನ ಹತ್ರ ತೊಗೊಳ್ಳಿಲ್ಲ, ಮಿಸ್ ಆಗಿಬಿಡ್ತು. ಅದಾದಮೇಲೆ ಇನ್ನು ಹೆಸರಿಡೋ ಶಾಸ್ತ್ರ ನೋಡ್ರಿ. ಈಗ ನಮ್ಮ ಅಕ್ಕನೂ ಲೇಟಾಗಿ ಬಂದಳು, ಹೇಳ್ತೀನಿ ಯಾಕೆ ಲೇಟಾಗಿ ಬಂದ್ಲಕ್ಕಿ, ಇಲ್ಲಿ ಪೂಜೆದಲ್ಲೆಲ್ಲ ಯಾಕೆ ಇರಲಿಲ್ಲ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಅವಳು ಕೂಡ ಈಗ ಬಂದಳು. ಇನ್ನು ನಾಮಕರಣದ ಕರೆಕ್ಟ್ ಟೈಮ್ಗೆ ಅವಳು ಕೂಡ ಬಂದು ಜಾಯ್ನ್ ಆದಳು. ನಾಮಕರಣ ಮಾಡಬೇಕಂದ್ರೆ ಅತ್ತೆಯಾರ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಬಂದಳು. ಅವಳು ಹೇಳಿದ್ಲು ನಾಮಕರಣದ ಅಷ್ಟೊತ್ತಿಗೆ ಬಂದುಬಿಡ್ತೀನಿ ಅಂತ ಹೇಳಿ. ಹಾಗಾಗಿ
ನಮ್ಮ ಕಡೆ ಈ ಥರ ಅತ್ತಿಯರಿಗೆ ಹೆಸರಿಡೋ ಶಾಸ್ತ್ರಕ್ಕೆ ಸೀರೆ ತೊಗೊಬಂದಿರ್ತಾರೆ. ಅವ್ನು ತಂದಿರೋ ಸೀರೆ ಏನಾಗಿತ್ತು, ಜಾರ್ತಾ ಇದ್ವು, ಹಾಗಾಗಿ ಇವನ್ನೇ ಹಾಕ್ಕೊಂಡ್ವಿ. ಸೊ ಅವ್ನು ತಂದಿರೋ ಸೀರೆ ಯಾವುದು ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇಷ್ಟು ಏನು ನಾಮಕರಣ ಮಾಡ್ತಾಯಿದ್ದೇವೆ ನೋಡ್ರಿ. ನಮ್ಮ ಕಡೆ ಎಲ್ಲ ಇದೇ ಥರನೇ ಮಾಡೋದು, ಅಂದರೆ ಸಿಂಪಲ್ಲಾಗಿ. ಫಸ್ಟಿಂದು ಸಖತ್ ಗ್ರ್ಯಾಂಡಾಗಿ ಮಾಡಿದ್ವಿ. ಆ ಟೈಮಲ್ಲಿ ನಾನು ಲಾಗಿಗೆ ಏನೂ ಮಾಡಿರಲಿಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಾಗಿರುತ್ತೈತಿ ಇವ್ರ ಅಣ್ಣಂದು ನಾಮಕರಣ ಟೈಮಲ್ಲಿ ಮಾಡಿರೋ ವ್ಲಾಗು. ಇದು ಸಿಂಪಲ್ಲಾಗಿನೇ ಮಾಡಿರೋದು. ಆ ಕಡೆ ಪೂಜೆ ಮಾಡಿರೋದು ಐತೆ ನೋಡ್ರಿ. ಹುಷಾರು ನೀನು ಬಗ್ಗು ಬಿಡ ಗೀತಾ, ಬಗ್ಗೆ ಕರೆಕ್ಟ್ ಕೊಟ್ಬಿಡ್ರಿ. ಹಂಗ ಹಾಕ್ರಿ ಮೇಲೆ ಮೇಲೆ ನೀವು ಅಕ್ಕಿ ಇರಲ್ರಿ, ಒಟ್ಟೊಂದು 5 ಥರ ಹೇಳ್ರಿ. ಅಕ್ಕಿ ಹೇರ್ ತಗೊಳವ, ಗೋಧಿ ಬೆಲ್ದೇರ್ ಮೊದ್ಲಿಗೆ ಆಗೈತ್ರಿ. ಈಗ ಮತ್ತೇನು ಹೇಳ್ರಿ, ದೌಡು ನೀವು ಜಾಸ್ತಿ ಇದ್ದಾರೆ ಹೇಳಿರ್ತಾಗ ಅವ್ರು. ಮುತ್ತು ನೀರು ಅಂತ ಹೇಳ್ರಿ, ಒಂದು ಮುತ್ತಿದ್ದಂಗೆ ಐತೆ. ಮುತ್ತಿನಂತ ಮುತ್ತಿ ನೀರು, ನೀರು ಅಂತ ಹೇಳ್ರಿ. ಬಂಗಾರ ಕೊಡ್ತಾಳವನ್ನ, ಬಂಗಾರ ತಗರವಾ, ಈಗ ನಮ್ಮ ತಲೆ ತಂದಾರಂತ ಮತ್ತೆ ದೊಡ್ಡಕ್ಕದಾಗ ಯಾರ್ಯಾರು ತಲೆ ತಂದಾರಂತ. ಅವಳ ಮುತ್ತು ತಗರವಾ. ಮತ್ತ ಇನ್ನೇನು ಉದತ್ ವಜ್ರ ಸಾಕು, ಇನ್ನು ಎಷ್ಟು ಅಲ್ಲೇ, ಇನ್ನು ಎಷ್ಟು ತಗೊಂತೀರಿ? ಅಂಗಿ ತಳಕಂಡ್ರಿ ಕುಡ್ರಿ ಅಂತ ಹೇಳ್ರಿ. ಕುದ್ರಿ ಹೋತ್ ಬಿಡಮ್ಮ. ಇನ್ನೇ ಯಕ್ಷಿತ್ತು ಕಷ್ಟ ಅರ್ಬಾಟಿಲ್ ತಗ. ಸೈಲೆಂಟ್ ಅದ ಕಣ್ಣು ಹೋಗಿದ್ಕ ಹಂಗಾಗ್ಯಾಡ್ರಿ. ಸಿಟ್ಟಿಗಿಂತ ಅರ್ಬಾಟಗಾಡ್ರಿ. ಹೌದ್ರಿ, ಆಯ್ತ್ರೆ. ಹೆಸರಿಡೋದು ಅಂತ ಹೇಳಿದರೆ ಈ ಥರ ಮಾಡ್ತೀವಿ. ಹೆಸರೆಲ್ಲ ಇಟ್ವಿ. ಇಟ್ಟಾದಮೇಲೆ ಬಂದವರೆಲ್ಲರೂ ಅವಳಿಗೆ ಏನೇನು ಆಯರ್ ಮಾಡೋದೆಲ್ಲ ಮಾಡಿದರೆ, ಇನ್ನು ನಮ್ಮ ಅಕ್ಕನೂ ಅವಳಿಗೆ ಉಂಗುರ ತೊಗೊಬಂದಿದ್ಲು, ಅವಳು ಹಾಕಿದ್ಲು. ಇನ್ನು ನಾನು ಬೆಳ್ಳಿ ಬಳಿ ತೊಗೊಂಬಂದಿದ್ನಲ್ಲ, ಹೇಳಿದ್ನಲ್ಲ ನಿಮಗೆ, ಏನು ನಮ್ಮ ನನ್ನ ಮಗಳಿಗೆ ತೊಗೊಂಬಂದಾಗ ಇವಳಿಗೂ ಸಹ ನಾನು ಆವಾಗಲೇ ಬಳೆ ತೊಗೊಂಬಂದು ಕೊಟ್ಟಿದ್ದೆ. ಬಟ್ ಏನಾಯಿತು ಅಂದರೆ ಜನ ಇದ್ದಿದ್ದರಿಂದ ಹಾಕೋಕ್ಕಾಗಲಿಲ್ಲ. ಇನ್ನು ಅವಳೂ ಕೂಡ ಕೈ ಅಷ್ಟೇನು ಇದಾಗಿರಲಿಲ್ಲ, ಜಾಸ್ತಿ ಏನು ಹಾಕಿರಲಿಲ್ಲ. ಸೊ ಫೈನಲಿ ನಾಮಕರಣ ಶಾಸ್ತ್ರ ಅಂತ ಮುಗೀತು. ನಿಮ್ಮ ಮಗಳ ಹೆಸರು ಯತೀಕ್ಷಾ. ಉದ್ರಿ ಹೆಸರು ಇಡಿಸ್ಕೊಂಡಿರಿ, ಉದ್ರಿ ಹೆಸರು ಇಡಿಸ್ಕೊಂಡಿರಿ.
ಆಗಿರ್ತದೆ ನಿಮ್ಗೆ ನೇಮ್ ಏನು ಇಟ್ಟೆ ಅಂತ ಹೇಳಿ. ಹೌದು, ಅವಳ ಜನ್ಮನಾಮ ಬಂದುಬಿಟ್ಟು ಭವ್ಯ ಅಂತ ಹೇಳಿ. ಸೊ ನಾವು ವೈ ಅಕ್ಷರದಿಂದ ಇಡ್ಬೋದು ಅಂತ ಹೇಳಿದರು. ಯಕ್ಷಿತ್ ಅಂತೇಳಿ ಅವ್ರ ಅಣ್ಣನ ಹೆಸರು, ಹಾಗಾಗಿ ಇವಳ ಹೆಸರು ಯತೀಕ್ಷಾ ಅಂತ ಹೇಳಿ ನಾವು ಹೆಸರಿಟ್ವಿ. ಸೊ ನೇಮ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಅದಾದಮೇಲೆ ಬಂದಿರೋ ಎಲ್ಲ ಹೆಣ್ಮಕ್ಳಿಗೂ ಏನು ಮತ್ತು ಅರ್ಶಿನ ಕುಂಕುಮ ಕೊಡೋ ಶಾಸ್ತ್ರ. ಹಿಂದಿನ ದಿನ ಬ್ಲೌಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಹಂಗಾಗಿ ಬಂದವ್ರಿಗೆ ಎಲ್ಲರಿಗೂ ಕುಂಕುಮ ಕೊಟ್ಟೆ. ಊಟಕ್ಕೆ ಹೋಗೋಕೆ ಮತ್ತೆ ಟೈಮ್ ಆಗ್ತೈತಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ನಮ್ದು ಒಂದು ಸ್ವಲ್ಪ ಡಿಲೇ ಆಗಿಬಿಡ್ತು ಎಲ್ಲ ಫಂಕ್ಷನ್ ಮಾಡೋದ್ರಲ್ಲಿ. ಹಾಗಾಗಿ ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ಕೊಟ್ಟು ಸೊ ಊಟ ಮಾಡ್ಕೊಂಡು ಹೋಗ್ರಿ ಎಲ್ಲರಿಗೂ ಅಂತ ಹೇಳಿ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೆ. ನಮ್ಮ ಕಡೆ ಅಂತಲ್ಲ, ಎಲ್ಲ ಕಡೆನೂ ಬಂದು ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡೋ ಶಾಸ್ತ್ರ ಇದ್ದೇ ಇರ್ತೈತಲ್ಲ. ಹಾಗಾಗಿ ಬಂದವ್ರಿಗೆಲ್ಲರಿಗೂ ಬರ್ರಿ ಅಂತೇಳಿ ಅರ್ಶಿನ ಕುಂಕುಮ ಕೊಟ್ಟು ಊಟಕ್ಕೆ ಹೋಗ್ರಿ ಅಂತ ಹೇಳಿ ಕಳಿಸಿದ್ವಿ. ಅದಾದಮೇಲೆ ಇದು ನಮ್ಮ ತಮ್ಮನ ಫ್ರೆಂಡ್ಸ್ ಒಂದಿಬ್ಬರು ಗುಲ್ಬರ್ಗದ ಹುಡುಗರು. ಆ ಕಡೆ ಎಲ್ಲ ಈ ಥರ ಟೋಪಿ ಹಾಕೋದಿತ್ತಲ್ಲ, ಸೊ ಒಂದು ಸ್ವಲ್ಪ ಚಂದ ಅನಿಸ್ತೈತಿ ಅಂತೇಳಿ ಇದನ್ನು ಕೂಡ ವಿಡಿಯೋ ತೊಗೊಂಡೆ. ಅವರು ಇವನಿಗೆ ಟೋಪಿ ಮತ್ತು ಏನು ಶಾಲ್ ಥರ, ಆಮೇಲೆ ನಮ್ಮ ತಮ್ಮನ ಹೆಂಡತಿಗೆ ಸೀರೆ, ಹುಡುಗಿಗೆ ಬಟ್ಟೆ ಎಲ್ಲ ತೊಗೊಬಂದಿದ್ರು. ಅವರು ಗಂಡು ಮಕ್ಳು ಆಗ್ತಾರಲ್ಲ, ಅವರು ಏನು ಇದು ಉಡಾಕಿ ಕೊಡೋ ಶಾಸ್ತ್ರ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ನನ್ನ ಕಡೆಯಿಂದನೇ ನೀನೇ ಮಾಡ್ಲತ್ತಕ್ಕ ಅಂತ ಹೇಳಿ ನನ್ನ ಕಡೆಯಿಂದ ಮಾಡಿಸ್ತಾಯಿದ್ರು. ಇಬ್ಬರು ಗುಲ್ಬರ್ಗ ಹುಡುಗನಿಗಿರೋದ್ರಿಂದ ಇಬ್ಬರು ತೊಗೊಂಬಂದಿದ್ರು. ಸೊ ಹಂಗಾಗಿ ಒಂದು ಹುಡುಗಂದು ಒಂದು ಸಲ ಮಾಡಿದೆ, ಇನ್ನೊಂದು ಹುಡುಗನ ಶಾಸ್ತ್ರನ ಇನ್ನೊಂದು ಸಲ ಅವ್ನು ಕೊಟ್ಟಿರೋ ಆಯರ್ನ ಇನ್ನೊಂದು ಸಲ ಮಾಡಿದೆ. ಅದಕ್ಕೆ ಹೇಳಿದೆ ಕುತ್ಕೋ ಒಂಥರ ಚೆಂದ. ನಮ್ಮ ಕಡೆ ಎಲ್ಲ ಈ ಥರ ಟೋಪಿ ಹಾಕೋ ಸೆಷನ್ ಎಲ್ಲ ಇಲ್ಲ. ಇದು ಒಬ್ಬ ಹುಡುಗಂದು ಆಯಿತು, ಈಗ ಇನ್ನೊಂದು ಹುಡುಗಂದು ಅದೇ ಹೇಳ್ತಾ ಇದ್ದೆ ನೋಡಿ, ಸೆಕೆಂಡ್ ಹುಡುಗಂದು ಅಂತ ಹೇಳಿ ಒಂಥರ ಚೆಂದ. ಆ ಕಡೆ ಎಲ್ಲ ಟೋಪಿ ಹಾಕೋ ಶಾಸ್ತ್ರ ಅವೆಲ್ಲ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಈ ಥರ ಟೋಪಿ ಹಾಕೋ ಶಾಸ್ತ್ರಗಳೆಲ್ಲ ಇಲ್ಲ. ಅವ್ರ ಕಡೆ ಫಂಕ್ಷನಲ್ಲಿ ಯಾರು ಏನು ಹೋದ್ರೂ ನಾನು ಹೇಳ್ತಿದ್ನಲ್ಲ ನಿಮಗೆ, ನಮ್ಮ ಲೇಔಟಲ್ಲಿ ಒಬ್ರು ಅಕ್ಕ ಇದ್ದಾರೆ ಬಿಜಾಪುರ ಅಂತ, ಅವರು ಕೂಡ ಹಾಗೆ. ಅವ್ರ ಕಡೆ ಎಲ್ಲ ಈ ಥರ ಗುಲ್ಬರ್ಗ ಬಿಜಾಪುರ ಕಡೆ ಎಲ್ಲರೂ ಟೋಪಿ ಹಾಕೋ ಒಂದು ಶಾಸ್ತ್ರ ಪದ್ಧತಿ ಇದ್ದೇ ಇದೆ ಅಲ್ಲಿ ಹೋದವ್ರಿಗೆಲ್ಲರಿಗೂ. ಹಾಗಾಗಿ ಅದನ್ನೊಂದು ಹಾಗೆ ವಿಡಿಯೋ ತೊಗೊಂಡೆ. ಅದಾದಮೇಲೆ ಆ ಹುಡುಗರು ಸೀರೆ ತೊಗೊಂಬಂದಿದ್ವಲ್ಲ ನಮ್ಮ ತಮ್ಮನ ಹೆಂಡತಿಗೆ, ಅದನ್ನು ಸೀರೆ ಎಲ್ಲ ಇಟ್ಟು ಅಕ್ಕಿ ಕಾಳು ಹಾಕಿ ಅವ್ರದ್ದು ಕೂಡ ಆರತಿ ಅವ್ರ ಪರ ನಾನು ಮಾಡಿದೆ. ಗಂಡು ಮಕ್ಕಳು ಮಾಡೋಕ್ಕಾಗಲ್ಲಲ್ಲ, ಹಾಗಾಗಿ ನಾನೇ ಅವರು ತೊಗೊಬಂದಿದ್ದು ಇವನ್ನೆಲ್ಲ ಹಾಕಿ ಶಾಸ್ತ್ರ ಮಾಡಿದೆ. ಸೊ ಶಾಸ್ತ್ರಗಳು ಅಂತ ಹೇಳಿದರೆ ಸುಮಾರು ನಮ್ಮ ಉತ್ತರ ಕರ್ನಾಟಕ ಸೈಡೇ ಶಾಸ್ತ್ರಗಳು ಒಂಥರ ಚೆಂದ ನೋಡೋಕ್ಕೆ. ಅದಾದಮೇಲೆ ಇವನು ಬೆಳ್ಳಿ ಬಳೆ ತೊಗೊಬಂದಿದ್ದ. ಸೊ ನೀನು ಹಾಕಪ್ಪ ಅಂತ ಹೇಳಿಕೊಟ್ಟು ನಾನು ಹೋಗಿ ಕುಂಕುಮ ಕೊಡೋಕ್ಕಂತ ಹೋದೆ. ನನಗೆ ಮತ್ತೆ ಬೇರೆ ಕುಂಕುಮ ಕೊಡಬೇಕಿತ್ತಲ್ಲ ನೆಕ್ಸ್ಟ್. ಹಾಗಾಗಿ ನಾನು ಅದರಲ್ಲಿ ಸ್ವಲ್ಪ ಬ್ಯುಸಿ ಆದೆ. ನೀವು ಮಾಡಿರಿ ನೆಕ್ಸ್ಟ್ ಮುಂದೆ ಕೊಡಪ್ಪ ನೀನು ಹುಡುಗ ಹಾಕು ಅಂಥೇಳಿ ಅವನು ತೊಗೊಂಬಂದಿದ್ದ ಬಳೆನ ಹಾಕ್ತಾಯಿದ್ದ ನೋಡ್ರಿ. ಒಟ್ಟಲ್ಲಿ ನಾಮಕರಣ ಹಿಂಗಾತು. ಇನ್ನು ಬೇಬಿ ಅಂತ ಹೇಳಿದರೆ ಒಂದು ಸ್ವಲ್ಪ ಇನ್ನೂ ಇದಾಗಿರಲಿಲ್ಲ, ಅಷ್ಟು ಬೆಳೆದಿಲ್ಲ, ಇನ್ನೂ 3 ತಿಂಗಳಲ್ಲ, ಸ್ವಲ್ಪ ಬೇಗನೆ ಹುಟ್ಟಿದ ಕೂಸು ಬೇರೆ. ಊಟಕ್ಕೆ ಏನು ಚಿತ್ರಾನ್ನ, ಮುಳ್ಗಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ಗೋಧಿ ಪಾಯಸ ಮತ್ತು ಕಡುಬು ಮತ್ತು ರೊಟ್ಟಿ, ಅನ್ನ, ಸಾಂಬಾರು, ಬಜ್ಜಿ ಅಂತ ಹೇಳಿ ಮಾಡಿದ್ವಿ. ಇಷ್ಟು ಉಪ್ಪಿನಕಾಯಿ ಎಲ್ಲ. ಸೊ ಎಲ್ಲರೂ ಊಟ ಮಾಡ್ಕೊಂಡ್ರು. ಅದಾದಮೇಲೆ ನಾನು ಕೂಡ ಹೋಗಿ ಊಟ ಮಾಡ್ಕೊಂಡು, ನಾವು ಊಟ ಮಾಡಿದಾಗೆ 4 ಗಂಟೆ ಆಗಿಬಿಟ್ಟಿತ್ತು. ಸೊ ಇನ್ನೊಂದು ನಾಮಕರಣ ಇದೆ, ಹೋಗಬೇಕು. ಹಾಗಾಗಿ ನಾಮಕರಣ ಅಂದರೆ ಇನ್ನೊಬ್ಬ ತಮ್ಮನ ಮಗ ಬರ್ತಾನೆ. ಸೊ ಹಾಗಾಗಿ ಆ ನಾಮಕರಣಕ್ಕೆ ಹೋಗಬೇಕಾಗಿತ್ತು. ಆಮೇಲೆ ನಮ್ಮ ಅಣ್ಣ ಈ ಹುಡುಗರು ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ. ಸೊ ಎಲ್ಲರದ್ದು ಊಟ ಆದಮೇಲೆ ನಾನು ಹೋಗಿದ್ದು ಊಟಕ್ಕೆ. ನಾನು, ನಮ್ಮವ್ವ, ನಮ್ಮ ತಮ್ಮ ಎಲ್ಲರೂ ಸೇರಿಕೊಂಡು ಊಟ ಮಾಡ್ಕೊಂಡ್ವಿ. ಲಾಸ್ಟಿಗೆ ಅಂತ ಹೇಳಿದ್ರೆ ಮನೆಯವ್ರ ಫಂಕ್ಷನ್ ಅಂತ ಹೇಳಿದ್ರೆ ಲೇಟಾಗಿ ನಾವು ಊಟ ಆಗ್ಬಿಡ್ತೈತಲ್ಲ, ಹಾಗಾಗಿ ಹೋಗಿ ಊಟ ಮುಗಿಸ್ಕೊಂಡು ಅದು ಹೇಳಿದ್ಮೇಲೆ ಇನ್ನೊಂದು ನಾಮಕರಣ ಇದೆ ಅಂಥೇಳಿ ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಈಗ ಹೊರಟೆ ನೋಡ್ರಿ. ನಾನು ನಮ್ಮ ಅಣ್ಣನ ಮಗಳ ರೂಪ ಇಬ್ಬರು ಸೇರಿಕೊಂಡು ಹೋದ್ವಿ. ಅವಳು ವಿಡಿಯೋಕ್ಕೆ ಬರಲಿಲ್ಲ. ಅದಾದಮೇಲೆ ಆ ಹುಡುಗಂಗೆ ಒಂದು ಡ್ರೆಸ್ ತೊಗೊಂಡು ಹೋದ್ರಾಯ್ತು ಅಂಥೇಳಿ ಒಂದು ಡ್ರೆಸ್ ತೊಗೊಂಡು ಈಗ ಹೊರಟೆ ನೋಡ್ರಿ. ಆ ಮನೆ ನನಗೂ ಗೊತ್ತಿಲ್ಲ ಎಲ್ಲೈತಿ ಅಂಥೇಳಿ ಆಟೋದವ್ರನ್ನ ಕೇಳ್ಕೊಂಡು ಹೊರಟೆ. ಹೋಗಿ ಸೊ ಅವ್ರ ಮನೇಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಪಾಪುನ ನೋಡಿದೆ. ಪಾಪು ಚೆನ್ನಾಗಿತ್ತು. ನಾಮಕರಣನೂ ಮುಗೀತು. ಮತ್ತು ಇನ್ನೊಬ್ಬ ತಮ್ಮನ ಮಗ, ನಮ್ಮ ಸ್ವಂತ ತಮ್ಮನ ಮಗನ ಮಗಳ ನಾಮಕರಣ ಆಯ್ತು. ಜೊತೆಗೆ ಇನ್ನೊಬ್ಬ ತಮ್ಮನ ಮಗನ ನಾಮಕರಣ ಕೂಡ ಇವತ್ತೈತೆ. ಹಾಗಾಗಿ ಅಲ್ಲಿ ಹೋದೆ. ಬಟ್ ಅಲ್ಲಿ ವಿಡಿಯೋ ಏನು ತಗೊಳ್ಳಿಲ್ಲ. ಎಲ್ಲ ಫಂಕ್ಷನ್ ಮುಗ್ದಿತ್ತು. ಊರಿಗೆ ಹೋಗೋದ್ರಾಗ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ ಹೋಗಿ ಪಾಪುನ ನೋಡಿಕೊಂಡು ಮಾತಾಡಿಸ್ಕೊಂಡು ಒಂದು ಕಪ್ ಟೀ ಕುಡಿದು ಸೊ ಸ್ವೀಟ್ ಕೊಟ್ಟರು ತೊಗೊಂಡು ಹಂಗೆ ಮನೆಗೆ ಬಂದೆ. ಸೊ ನಾನು ಕೂಡ ಈಗ ಫ್ರೆಶ್ ಆಗಿ ಕೂತ್ಕೊಂಡೆ ನೋಡ್ರಿ. ಫ್ರೆಶ್ ಅಂದರೆ ಏನು, ಡ್ರೆಸ್ ಅಷ್ಟು ಚೇಂಜ್ ಮಾಡೀನಿ. ಸೊ ಇನ್ನೂ ಎಲ್ಲ ಕ್ಲೀನಿಂಗ್ ನಡೀತಾ ಐತಿ ಈಗ. ಸೊ ನೆಕ್ಸ್ಟ್ ನಾಳೆ ಒಂದು ಫಂಕ್ಷನ್ ಐತಿ. ಹಾಗಾಗಿ ಸೊ ಇವತ್ತಿಗೆ
ನಾಮಕರಣದ ವ್ಲಾಗು ಇಷ್ಟ ಆಗಿತ್ತು. ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಇವತ್ತಿನ ಈ ನಾಮಕರಣದ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.